ನಮಃ ಶಿವಾಯ. ಓಂ ನಮಃ ಶಿವಾಯ. ಶಂಭೋ ಶಂಕರ ಮಹಾದೇವ. ತಂದೆ ನಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ಮನೆಯೊಳಗೆ ಶಾಂತಿ ನೆಲೆಸೋ ಥರ ಮಾಡಪ್ಪ ತಂದೆ. ಕಾಪಾಡಪ್ಪ ದೇವ್ರೇ. ಏ ರತ್ನಿ, ಒಲಿ ಮೇಲೆ ಹಾಲಿಟ್ಟಿ ನೋಡು, ವಾಸನೆ ಬರಕತ್ತೈತಿ. ತಪ್ಪ 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 ತಪ್ಪ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಯ್ಯೋ ತ್ರಿವೇಣಿ, ತ್ರಿವೇಣಿ, ನಿಮ್ಮ ಮಾವ ಬಂದ ನೋಡುವ, ಜಳಕ ಮಾಡಿ ಪಾಪ ವಸ್ತ್ರ ಕೇಳಿದ್ರು ಅವ್ರು. ನಾನು ಮರ್ತ ಹಂಗ ಬಂದ್ಬಿಟ್ಟೆ. ಆ ಪಲ್ಲಂಗ್ ಮ್ಯಾಗ ವಸ್ತ್ರ ಇತ್ತು, ನಿನ್ ಗಂಡ ಹೇಳೋಟ ಬತ್ಲಕ್ ಕೊಡಾಕ. ನಾನು ಜಳಕ ಮಾಡಿ ಹಂಗ ಬಂದ್ಬಿಟ್ಟೆ. ಹಂಗ ನಿಮ್ಮ ಮಾವ ಬಂದ್ಮೇಲೆ ಪಾಪ ಚಾ ಕೊಡು ಒಟ್ಟ, ಇಲ್ಲ ನಾಷ್ಟಾನಾರ ಕೊಡು. ನಾಷ್ಟಾ ಕೊಟ್ಟಿನ ಚಾ ಕೊಡು. ಹ್ಞೂನ್ರಿ ಅತ್ತೀರ, ನೀವು ಒಟ್ಟು ನೆಮ್ಮದಿ ಪೂಜೆ ಮಾಡ್ರಿ. ಯೋ ನೆಮ್ಮದಿ ಮಾಡಕ್ಕೆ ಎಲ್ಲಿ ಬಿಡ್ತೀರಿ? 108 ಕೆಲಸ ತಲೆ ಮೇಲೆ. ನೆಮ್ಮದಿ ಪೂಜೆ ಮಾಡ್ಬೇಕಂದ್ರೆ ಆಗ ಹೊಲ್ತು. ಆಯ್ತಾಯ್ತು, ನಿಮ್ಮ ಮಾವ ಕೊಡು ಹಂಗಾರೆ. ತಪ್ಪ ತಪ್ಪ ದೇವ್ರೆ, ನೆಮ್ಮದಿ ಪೂಜೆ ಮಾಡಕ್ಕೂ ಬಿಡೋದಿಲ್ಲ ಈ ಮನೆಯ ಜನ ಆತಾಗ. ಏನು ಕೆಲಸ ಕೆಲಸ ಕೆಲಸ. ಮಂಗಳಾರತಿ ಇದೀವಿ ಎಲ್ಲೈತಿ. ಅಯ್ಯೋ ಕರ್ಪೂರ ಎಲ್ಲ ಹೋತು. ಏ ಕರ್ಪೂರ ಚೀಟಿ ಎಲ್ಲೈತೆ? ಅತ್ತೀರ, ಆ ಕರ್ಪೂರ ಚೀಟ್ ಖಾಲಿ ಆಗಿತ್ರಿ. ಮೊದ್ಲ ಹೇಳ್ಯಾರ ಹೇಳಂಗಿಲ್ಲ ತಗ. ತರಿಸ್ಯಾರ ತರಿಸ್ತೇನೆ ಆತಾಗ. ಅದನ್ನೂ ಬಿಡ್ತಾವತ್ತಾಗ, ಎಲ್ಲ ಕೂಡ ನಿಂತು ಬಿಡ್ತಾವತ್ತಾಗ ಇಷ್ಟ. ದೇವ್ರೆ. ಉದಿನ ಕಡ್ಡಿ, ಉದಿನ ಕಡ್ಡಿ ರೀ, ಈಗ ಹಚ್ಚಿದ್ರಲ್ರಿ ಅತ್ತೀರ? ಆಗ್ಲಿ ಮರ್ತು ಬಿಟ್ರನೆ? ಅಯ್ಯಯ್ಯೋ ಮರ್ತೀನಿ ಏನಂಗಾರ ನಾನು. ಗದ್ಲ ಗದ್ಲ, ಏನು ಹಚ್ಚೇನಿ ಏನು ಬಿಟ್ಟನ ಅನ್ನೋದು ಲಕ್ಷ ಆಗೋಲ್ತ. ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಬೇಕು. ಇಷ್ಟೊತ್ತನ ಆಗಿದ್ದನ್ನ ಮರ್ತು ಬಿಡ್ಬೇಕು. ಓಂ ನಮಃ ಶಿವಾಯ. ತೋ 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 ಅನ್ನ ಸಿಟಿ ಹೊಡ್ಯಾಕತ್ತ. ಆರಸ್ರಿ ಆರಸ್ರಿ ಒಲೆ ಆರಸ್ರಿ. ಮತ್ ಮೂರ್ ಸಿಟಿ ಬಂದು ಹೋಗಿ ಕೆರ್ದಿತ್ತು, ಡಮ್ ಅಂದಿತ್ತು. ನೆಮ್ಮದಿ ಪೂಜೆ ಮಾಡೋದ್ ಬಿಟ್ಟು ಯಾಕೆ ಬೇಕಿ ಎತ್ತಿಗಂತನ. ಪ್ರಸಾದ ಇಟ್ಟತಿ ನೈವೇದ್ಯ. ಇಲ್ಲಿ ನೋಡಿ, ಈಗ ನಮಸ್ಕಾರ ಮಾಡಿಂದಿ, ಪ್ರಸಾದ ತೆಗೆದು ಹುಡುಗರು ಮಕ್ಕಳಿಗೆ ಕೊಡ್ರಿ. ಏನ್ ಅಂತೀರನ ಇಲ್ಲೇ ಬಿಟ್ಟು ಬಿಡ್ತೀರಾ ನೋಡ್ರಿ. ನನಗರ ನೆನಪಾಗದಲ್ಲ, ವಯಸ್ಸಾಗೈತಿ. ಹರೇದಾರ ನೀವು ನೆನಪು ಮಾಡ್ಕೊಂಡು ಮಾಡ್ಬೇಕು. ಎಷ್ಟದ ಸಿಟಿ ಬರೋದು? 2ನೇದ್ ಬಂತು ನೋಡು. ಏನ್ ಅನ್ನ ಬ್ಯಾಳೆ ಅದು ಇಟ್ಟಿರೋದು ಒಲಿ ಮ್ಯಾಗ? ಅತ್ತೀರ ಬ್ಯಾಳಿ ಕುದಿಯಾಕಿಟ್ಟತ್ರಿ. ಹಂಗಾರ ಇನ್ನೊಂದು ಸಿಟಿ ಬಂತಂದ್ರೆ ಒಲಿ ಆರಿಸ್ಬಿಡು. ಏನ್ ಹಣ್ಣೆ ಕುದಿಸೊಂದೈತಿ ಈಡಾಗಿ ಬೇಳೆ ಬಂತ ಸಿಟಿ. ಆರ್ಸಾಸ್ ಒಲಿ ಆರ್ಸ್. ಈಡಾಗಿ ಬೇಳೆ ಹಾಕಿ ಮಂದಕ್ಕೆ ಸಾರು ಮಾಡ್ತೀರಿ, ತಿನ್ನಕ್ ಬರಂಗಿಲ್ಲ ಏನಿಲ್ಲ. ಮರ್ಯಾದಿನ ಮುಸ್ರಿ ಚೆಲ್ಲಿ ಬಿಡ್ತೀರಿ. ಬೇಳೆ ಅಂತೂ ಸತ್ತಿಟ್ಟದವ, 200 ರೂಪಾಯಿ ಕಿಲೋ ಆಗ್ಯಾವ. ಹ್ಞೂ ರೀ ಆರಿಸ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಂದೆ ನಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ನನ್ನ ಸೊಸಿ ದವಾಖಾನೆ ತೋರಿಸ್ಕೊಳಕತ್ತಾಳ. ಆಕಿಗೆ ಆದಷ್ಟು ದೌಡ್ ಒಂದು ಸಿಹಿ ಸುದ್ದಿ ಕೊಡಪ್ಪ ತಂದೆ. ಆಕೆ ಜೀವನದಾಗ ಎಲ್ಲ ಒಳ್ಳೇದಾಗ್ಲಿಪ್ಪ ತಂದೆ. ಏ ತ್ರಿವೇಣಿ, ರತ್ನ, ಇಬ್ರು ದೌಡ್ ತಯಾರಾಗ್ರಿ. ಏನ ಕುಬ್ಸಕ್ ಹೋಗ್ಬೇಕಲ್ಲೇ? ಟೈಮ್ ನೋಡಿ ಇಷ್ಟೊತ್ತಾತ. ನಾ ಇನ್ನೂ ಹೋಗಿ ಅಡಿಗೆ ಮಾಡೋದು ಕೆಲಸ ಬಾಳದವಲ್ಲೇ. ಹೋಗಿ ಅಡಿಗೆ ಮಾಡ್ಬೇಕು. ಹ್ಞೂ ರೀ ಅತ್ತೀರ. ಅಲ್ರಿ ಅತ್ತೀರ, ನೀವು ಮಂಚ್ ಹೋಗ್ರಿ. ನಾವ್ ಇದಕ್ಕೆ ತಯಾರಾಗ್ಬೇಕು. ಈಗ ನಾವು 12 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ರೀ ಅತ್ತೀರ. ಹಂಗ ಮಾಡ್ರಿ, ಹಂಗ ಅಲ್ಲಿ ನಾ ಹೋಗ್ಬೇಕು. ದೌಡ ಒಟ್ಟು ಚಾ ಮಾಡಿ, 1-2 ಬಿಸ್ಕಿಟ್ ತಿಂದು ಚಾ ಕುಡ್ದು ಹೋಗ್ಕನಿ. ಏನ? ಹ್ಞೂ ರೀ ಅತ್ತೀರ. ಅತ್ತಿಯವರ, ಏ ಈ ಸೀರೆ ಮೊನ್ನೆ ಇಸ್ಕೊಂಡಿದ್ದೆಲ್ಲ, ಇದ್ರ ಜಂಪರ್ ನಿನ್ ಕಡೆನೇ ಐತಿ, ಕೊಡು. ಅಕ್ಕ, ಸೀರೆ ಒಳಗೆ ಜಂಪರ್ ಇಟ್ಟು ಮಡಚೆ ಕೊಟ್ಟೆ ನಾನು. ಸೀರೆ ಒಳಗೆ ಜಂಪರ್ ಇಲ್ಲ. ಈಗ ಜಂಪರ್ ಇಂದ ಹೆಂಗೆ ಉಟ್ಕೋಲಿ? ಇದನ್ನ ಉಟ್ಕೋಬೇಕಂತ ಮಾಡಿದ್ದೆ ನಾನು. ಅಕ್ಕ ನಾನು ಕೊಟ್ಟೆನಕ್ಕ. ಅಲ್ಲ ಸೀರೆ ಕೊಟ್ಟು ಜಂಪರ್ ಯಾಕೆ ಇಟ್ಕೋತೇನೆ ನೀನೇ ಹೇಳಿ ನೋಡೋಣ. ಅಲ್ಲ ಸೀರೆ ಜಂಪರ್ 2 ಜೊತೆಗೆ ಕೊಟ್ಟೆನಪ್ಪ. ನಿಂದೊಂದು ತಗ. ಇಲ್ವಾ ಇದ್ರಾಗ ಇಲ್ಲ. ಇದು ನಾನು ಯಾಕೆ ಸುಳ್ಳು ಹೇಳ್ತೇನೆ ನೋಡು. ನಾನು ಬೇಕಾದ್ರೆ ಒಳಗೆ ಹೋಗಿ ನೋಡಿ, ನೀ ಟೀಚರೇ ನೋಡಿ. ನೀ ಹೆಂಗೆ ಕೊಟ್ಟಿದ್ದು ಹಂಗೆ ಇಟ್ಟಿದ್ದೆ ಮಡಿಕೆ. ಹೌದಾ? ಈಗ ಏನು ಮಾಡೋದು? ಏನು ಮಾಡೋದು ನೋಡಿ ನೀನ ಹೇಳು. ಇಲ್ಲ ಅದ್ರಾಗ ಜಂಪರ್ ನಂಗಾರ ಉಟ್ಕೊಳಕ್ ಬೇಕಿತ್ತಿದ್ದು ಇವತ್ತು. ಓ ತಗ, ನೀ ಇಸ್ಕೊಂಡಿಂದ ಚಂದ ಕೊಡ್ಬೇಕು. ನೀ ಎತ್ತೆ ತಗರ ಹೋಗಿದ್ರ ತಗ. ನಂಗೆ ಈಗ ನೋಡಿ ಉಟ್ಕೊಳಕ್ ಇಲ್ಲಿಗ ಯಾವ್ದಾರು ಬೇರೆ ಹಾಕೊಂಡ್ರೆ ಚಲೋ ಆಕೇತನ. ಅಯ್ಯವ ಹಂಗ್ಯಾಕೆ ಮಾಡ್ತೀವ? ನಾಯಿ ಕಡ್ದ್ರಾಗ ನೀನು ಒಂದು ಸೀರೆ ಇಸ್ಕೊಂಡಿದ್ದಕ್ಕೆ ನಾನೇ ನಿನ್ನ ತಂಗಿ ಅಲ್ಲನ. ಒಂದು ಸೀರೆ ಇಸ್ಕೊಂಡು ವಾಪಸ್ ಕೊಡೋಷ್ಟು ಇದು ಇಲ್ಲನ. ಕೊಟ್ಟೇನಕ್ಕ. ನೋಡ್ತೀನಿ ತಡಿ ಒಂದ್ಸಲ ನಮ್ಮ ರೂಮ್ನಾಗ ಏನಾರು ಬಿದ್ದತೇನ ಅಂತೇಳಿ. ಅಲ್ಲ ಬೆಳಗ್ಗೆ ಕಸ ಹೊಡ್ದೀನಿ ನಾನು. ನನ್ನ ಕ್ವಾಣಿ ಅಲ್ಲಿ ಬಿದ್ದಿದ್ರು ಗೊತ್ತಾಕಿತ್ತಲ್ಲಕ್ಕ. ಅಕ್ಕ ಫಸ್ಟ್ ಈ ಸೀರೆ ನಾ ಕೊಟ್ಬಿಡ್ಲಿ. ನೀ ಎಲ್ಲಿಟ್ಟಿ? ಎಲ್ಲಿಟ್ಟಿ? ನಾ ಇಲ್ಲಿ ಅರ್ಬಿ ಪಲಂಗ್ನಾಗ ಇಲ್ಲಿ ಅರ್ಬಿ ಬಿದ್ದಿದ್ವಲ್ಲ, ಇಲ್ಲೇ ಮಡ್ಸಕತ್ತಿತ್ತಲ್ಲ, ಇಲ್ಲೇ ಇಟ್ಕೊಂಡು ಕುಂತೆ. ಆಮೇಲೆ ತೊಗೊಂಡೋದೆ. ಯಾವ್ದೋ ಅರ್ಬಿ ಒಳಗೆ ಗೊತ್ತಾಗ್ಲಾರ್ದ ನೆನಪು ಹಾರಿ ಅಥವಾ ಯಾವ್ದಾರ ಲಕ್ಷದೊಳಗೆ ಮಾಡಿ ಚಿಟ್ಟು ಕಳಿಸಿ. ನೀನು ಅತ್ತಿಯರ ಅರ್ಬ್ಯಾಗ ಹೋಗಿರ್ಬೇಕು, ಇಲ್ಲ ಮಾವಾರ ಅರ್ಬ್ಯಾಗ, ಇಲ್ಲ ಹುಡುಗರು ಕಪಾಟ್ ನೋಡಿದಿಲ್ಲ ಅವ್ರ ಅರ್ಬ್ಯಾಗ ಹೋಗಿರ್ಬೇಕು, ಇಲ್ಲ ಅಂದ್ರೆ ನೀನೇ ಎಲ್ಲಾರ ಮಾಡಿಸಿಟ್ಟಿರ್ಬೇಕು. ಇಟ್ಟಿರ್ಬೇಕು. ತಗ ಉಟ್ಕೋಬೇಕು ಸೀರೆ ಅಂದ್ರೆ ಇದೊಂದು ಕಾಟ ತಗ. ನೋಡ್ತಂತ ಬೇರೆ ಉಟ್ಕೋತೀನಿ, ನೀನು ಉಟ್ಕೋತಿ. ಇದೇನು ನಮ್ಮನಿ ಫಂಕ್ಷನ್ ಚಲೋ ತಿಂಗ್ ರೆಡಿ ಆಗಕ್ಕ. ನೀನು ನೋಡಿದ್ರೆ ನಂಗೆ ನಿಮ್ಮನಿ ಫಂಕ್ಷನ್ ನಂಗೆ ಇಷ್ಟು ಚಲೋ ರೇಷ್ಮೆ ಸೀರೆ ಉಟ್ಕೊಳಕತ್ತಿ. ಹೋಗತ್ತಾಗ ನಾನಂತರೂ ಡ್ರೆಸ್ ಹಾಕೋತೀನಿವ ಚಲೋದೊಂದು ಯಾವ್ದಾರ. ಏನದ ಡ್ರೆಸ್ ಹಾಕೊಳ್ಳೋದು? ಅದು ಅತ್ತಿಯರ ಈಕಿ ಡ್ರೆಸ್ ಹಾಕೋತಾಳಂತ, ಸೀರೆ ಒಳ್ಳಂತ ಅದನ್ನ ಹೇಳತ್ತಿದ್ಲ. ಅಂದಂಗೆ ಅತ್ತಿ, ಇದ್ರ ಜಂಪರ್ ಏನಾರು ನಿಮ್ಮ ಸೀರೆಯಾಗಿ ಬಂದಿತ್ತನ? ಇದೇ ಕಲರ್ ನೋಡ್ರಿ. ಈ ಕಲರ ಏನನ್ನ ನನ್ನ ಕಲರ್ ಗೊತ್ತಾಗೋದಿಲ್ಲ. ನಾನಾರ ಏನು ನಾನು ಅರ್ಬಿ ತೊಗೊಂಡೋಗಿ ಇಟ್ಕೋಬೇಕಾಗೈತಿ. ನೀವೇ ನೋಡಿ ಮಾಡಿ ಚಿಡೋರು. ಹೋಗ ಕಪಾಟ್ನ ಹುಡುಕ್ ಹೋಗಿತ್ತಂದ್ರೆ ತಗೋ. ಅಂದಂಗೆ ನೀನು ಡ್ರೆಸ್ ಹಾಕೊಂಡ್ ಬರಬೇಡ. ಚಂದ ಲಕ್ಷಣವಾಗಿ ಸೀರೆ ಉಟ್ಕೋ. ಅಸೇನ್ ಡ್ರೆಸ್ ಹಾಕೋತಾಳಂತ. ಎದಕ್ಕೆ ಬೇಕಾದ್ರೆ ಡ್ರೆಸ್ ಪಸ್? ಡ್ರೆಸ್ಸು ಅದು ಏನಾರು ಬರ್ತಡೇಗೆ ಹೋಗಿರ್ತೀರಿ, ಊರ್ ಮ್ಯಾಗ ಹೋಗಿರ್ತೀರಿ, ಪೇಟೆಗೆ ಹೋಗಿರ್ತೀರಿ, ಅಥವಾ ಇನ್ನ ಏನೋ ಒಂದು ಏನಾರು ಸಣ್ಣ ಪುಟ್ಟ ಈ ಹುಡುಗರು ಬರ್ತಡೇಗೆ ಕರೆದಾಗ ಡ್ರೆಸ್ ಹಾಕೊಂಡೋರಿ. ಇಂಥ ಕಾರ್ಯ ಕಟ್ ನಮ್ಮದೀವಿ ಏನು ಹಿಂಗೆ ಕುಬಸ, ಆಮೇಲೆ ದೊಡ್ಡವರಾದಾಗ ಎಬ್ಸೋದು ಹಾಫ್ ಸ್ಯಾರಿ ಅಂತಿರಲ್ಲ ನೀವು.
ಅಂತಾವು ಈ ಪೂಜೆ ಪುನಸ್ಕಾರ ಅಂತ ಸೀರೆ ಉಡ್ಬೇಕು ಚಂದ ಇವು ಡ್ರೆಸ್ ಹಾಕೊಂಬರ್ತಾಂತ ಡ್ರೆಸ್ ಮತ್ತೆ ಸೀರೆ ಎದಕ್ಕೆ ತಗೋತೀರಿ ಅಟ್ಟ ರೊಕ್ಕ ಕೊಟ್ಟು ಹೋಗಿ ಎಲ್ಲ ಕೂಡ ಗಂಟು ಕಟ್ಟಿ ಕೊಡಂಗ ರೋಸ್ ಎಲ್ಲಾರ ಬರ್ತಾನೆ ಇಲ್ಲ ಮಾರ ಕೊಟ್ಟರ ಬರ್ತಾನೆ ಅಂಗಡ್ಯಾಗ ಯಾರ್ದ ರೇಟಿಗೆ ಚಂದ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಚಲೋ ಆತ ಮತ್ತೆ ನಾನು ಅದೇ ಹೇಳ್ಬೇಕಂತಿದ್ದೆ ಅಕ್ಕ ಅಷ್ಟೊತ್ತಿಗೆ ನೀನೇ ಬಂದೆ ಹೋಗ ಚಂದ ನೀನು ಸೀರೆ ಉಟ್ಕೊ ನಂಗೆ ಆತ ಅತ್ತಿ ಒಂದು ಮಾತು ಅದು ಇವತ್ತಲ್ಲಿ ಫಂಕ್ಷನ್ ಆಕೈತಲ್ಲ ಎಲ್ಲದನ್ನು ವಿಡಿಯೋ ಮಾಡ್ಲಾ ಚಂದಾಗಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ನಾನು ಯೂಟ್ಯೂಬ್ಗೆ ಹಾಕ್ಲಾ ಏನ ಬೇಡವಾ ಮತ್ತೆ ಪಾರಕ್ಕೆ ಏನಂದಾಳ ಮತ್ತೆ ಬೇಜಾರಾಗಬೇಕನ ಬೇಜಾರಾಕತಿ ಅದು ಒಂದು ನೆನಪು ಅವ್ರು ವಿಡಿಯೋ ರೆಕಾರ್ಡ್ ಮಾಡ್ಸಕತ್ತಾರೋ ಇಲ್ಲೋ ಅಕಸ್ಮಾತ್ ನಾನು ಈ ಥರ ವಿಡಿಯೋ ಮಾಡಿ ಹಾಕಿದ್ರೆ ಅದೇನು ಹತ್ತಿರ ಸಾಯಿ ಮಟನ್ ಮೊಬೈಲ್ನಾಗ ಇರ್ತೈತಲ್ಲ ಅವ್ರಿಗೂ ಬೇಕಂದಾಗೆಲ್ಲ ತೆಗೆದು ನೋಡ್ಬೋದಲ್ಲ ಅದನ್ನ ಹೌದಿಲ್ರಿ ₹1 ರೊಕ್ಕ ತೊಗೊಳಂಗಿಲ್ಲಪ್ಪ ನನಗೂ ಯೂಟ್ಯೂಬಿಗೆ ಒಂದು ಕಂಟೆಂಟ್ ಆಕತಿ ಹೌದಿಲ್ರಿ ನೋಡುವ ನೀ ಯಾವ ವಿಡಿಯೋನು ಮಾಡಬೇಡ ಬಾ ಜೊತೆಗೆ ನಾನು ಅಲ್ಲೇ ಪಾರಕ್ಕನ ಕಡೆ ಕೇಳ್ತೀನಿ ಇದೇನೋ ವಿಡಿಯೋ ಮಾಡ್ತಾಳಂತ ನೋಡುವ ಈಕಿ ನೀನು ಹ್ಞೂ ಅಂದ್ರೆ ಮಾಡ್ತಾಳ ಬ್ಯಾಡ ಅಂದ್ರೆ ಮಾಡೋದಿಲ್ಲ ಅಂತೇಳಿ ಆಕಿನ್ನ ಕೇಳ್ತೀನಿ ಏನು ಮತ್ತೆ ಅದು ವಿಡಿಯೋ ಮಾಡಿ ಹಾಕು ಏನು ಅಸಹ್ಯ ಪಸಹ್ಯ ಮಾಡಿ ಹಾಕಂಗಿಲ್ಲ ಮತ್ತೆ ಚಂದಾಗಿ ಏನು ಸೊಬನ್ ಪದ ಆಡ್ತಾರ ಆರತಿ ಮಾಡ್ತಾರ ಆಕಿನ ಕುಂದ್ರಸ್ತಾರ ಈ ಊಟದ್ದು ಏನೈತಿ ಇಂಥ ವಿಡಿಯೋ ಮಾಡಿ ಹಾಕ್ಬೇಕು ಏನು ಅದು ಆಕಿ ಹ್ಞೂ ಅಂದ್ರಷ್ಟೇ ಹಾಂ 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 ಅಷ್ಟೇ ಅಷ್ಟೇ ಹೋರಿ ಪಟ ತಯಾರಾಕೊಂಬರೋರು ಹೊತ್ತಾತ ನಾನು ಮಾಡ್ಬೇಕಂತಿದ್ದೆ ನಾನು ಮಾಡೋಕ್ಕಾಗಲ್ಲ ಈಗ ನೀನು ದಡಬಡ ಓಡಾಡ್ಬೇಡ ರತ್ನ ಹೊಟ್ಟಿಲ್ಲದಿ ನೆನಪಿರ್ಲಿ ಏನ ಚಂದಾಗಿ ಏನ ಸೊಕಾಶೆ ಓಡಾಡು ಆಮೇಲೆ ಅಲ್ಲೇ ಕುಂಬಳಕಾಯಿ ಅರ್ಗಿ ಮಾಡ್ಯಾರಂತ ತಿನ್ನಕೋಬಿಡವಾ ಏನು ಹೀಟದ ಬರ್ಷಣ ನೀನು ಬಾರ ಫಂಕ್ಷನ್ಗೆ ಇವಾಗ ನಾನು ಅದಕ್ಕೆ ಮತ್ತೆ ನೀವೇ ಹೋಗಿ ಬರ್ರಿ ನೀ ಎಲ್ಲಿ ಹೋಗ್ಬೇಕಾಗೈತಿ 3 ಹೊತ್ತು ಮನೆ ಕುತ್ಕೊಂಡು ಚಂದಾಗಿ ಬಾ ತಯಾರಾಗಿ ಲೈ ನೀ ಚೂಡಿದಾರ ಹಾಕೊಂಬರ್ಬೇಡ ನನ್ನ ಸೊಸಿಗೆ ಬೇಡ ಅಂತ ಹೇಳಿ ನಾನು ಮತ್ತೆ ನೀ ಚೂಡಿದಾರ ಹಾಕೊಂಬಂದೆ ನನ್ನ ಕಡೆ ಬೇಸ್ಕೊಂತಿ ಚಂದ ಲಕ್ಷಣವಾಗಿ ಸೀರೆ ಉಟ್ಕೊಂಡು ತುರ್ಬಾ ಹಾಕ್ಕೊಂಡು ಹೂ ಹಾಕ್ಕೊಂಡು ಬಾ ಆಯ್ತವ ತಾಯಿ ಆಯ್ತು ಎಷ್ಟು ದಿನ ಅಂತೇಳಿ ಇನ್ನೂ ಅದನ್ನು ಚಿಂತೆ ಮಾಡ್ತಿ ನನಗೂ ಬೇಜಾರಾಗೈತಿ ನಾನು ಅಲ್ಲನ ಅದರಪ್ಪ ಏನು ಮಾಡೋಕ್ಕಾಕೈತಿ ಹಣೆ ಬರ್ದಾಗ ನಮಗೆ ಅದನ್ನು ಎತ್ತಿ ಆಡಿಸೋ ಒಂದು ಯೋಗ ಇಲ್ಲ ಅಷ್ಟು ಏನು ಮಾಡೋಕ್ಕಾಕೈತಿ ಹೌದಿಲ್ಲ ಬೇಜಾರು ಮಾಡ್ಕೋಬೇಡ ಈಗ ಆಗಿದ್ದಾಗಿ ಹೋತು ಇನ್ನು ಮುಂದರ ಆರೋಗ್ಯ ಚಂದ ಇಟ್ಕೋ ಏನು ಆಗಿದ್ದಾಗಿ ಹೋತಂತ ಹೇಳೋದು ಸುಲಭ ಅದನ್ನು ಅನ್ಭವಿಸೋದು ನನಗೆ ಎಷ್ಟು ಕಷ್ಟ ಅಂತ ನೀವು ಯೋಚನೆ ಮಾಡಿರನ ನೀನ ಮಾಡ್ಕೊಂಡಿದ್ದಲ್ಲ ಆಡಾಡ್ತಾ ಮನೆಯಾಗಿದ್ದು ನೆಟ್ಟಗೆ ಮಾಡಿದ್ದು ಕೂಳು ತಿಂದಿದ್ದೆ ಅಂದ್ರೆ ಹಿಂಗೆ ಹಾಕಿತ್ತೆ ಹೊರಗೆ ಹೋಗೋದು ತಿರ್ಗೋದು ಅದ ಆಫೀಸ್ಗೆ ಹೋಗೋದು ಬ್ಯಾಡ ಸ್ವಲ್ಪ ದಿನ ಬಿಡ ಅಂದ್ರೆ ನಿನಗಲ್ಲ ಆಫೀಸ್ ಬಿಟ್ರೆ ಏನು ಪ್ರಪಂಚ ಪ್ರಳಯ ಆಕತ್ತನ್ನಂಗೆ ಮಾಡಿಬಿಟ್ಟು ಈಗ ನೋಡಿಗ ಈಗ ಮತ್ತೆ ಆಗು ಮಟನೂ ನಂಬಿಕೆ ಇಲ್ಲ ಹಂಗೈತಿ ರೀ ಆಕಿನ್ ಬೇಕಂತ ಮಾಡ್ಯಾಳನ ಸುಮ್ನಿರಿ ಹಿಂಗಂದಂದ ಆಕಿನ್ ಹೆದರ್ಸ್ಬೇಡ್ರಿ ಪಾಪ ಮೊದ್ಲ ಮನ್ಸಿಗೆ ನೋವು ಮಾಡ್ಕೊಂಡು ಕುಂತತದ ಗೊತ್ತನ ಸುಮ್ನಿರಿ ಹಡದ್ ಕಳಿನ ಸಂಕಟ ನಿಮಗೇನು ಗೊತ್ತು ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನಂಗೆ ಆಗೈತಿ ಆಕಿನ ಚಿಂತೆ ಮಾಡಾಕತ್ತಾಳ ಜೊತೆಗೆ ಮತ್ತೆ ಅಕ್ಕತೆ ಆಗೋದಿಲ್ಲ ಅಂತ ಹಿಂಗೆ ಮಾತಾಡ್ತಿರಲ್ಲ ಆಕಿ ಮನ್ಸಿಗೆ ಮತ್ತೊಟ್ಟು ನೋವು ಆಗೋಂಗ ಸ್ವಲ್ಪ ಸುಮ್ನಿರಿ ನೋವು ಆಗೋಂಗ ಮನೆಗೆ ಸೊಸೆಯಾಗಿ ಇದು ಮಾಡೋದ ಬಿಟ್ಟು ಅತ್ತಿ ಹೇಳಿದ ಮಾತು ಕೇಳಾರ್ದ ಮತ್ತೆ ಮಾಡ್ಕೊಂಡು ತಪ್ಪು ಮಾಡ್ಕೊಂಡು ಮತ್ತೆ ಜೊತೆಗೆ ಇನ್ನೊಬ್ಬರ ಮ್ಯಾಗ ಗುಬಿ ಕುಂದಿರ್ಸೋದಿಕ್ಕಿದು ಇನ್ನೊಬ್ಬರ ಮ್ಯಾಗ ಮನ್ಯಾಗ ಇದ್ದು ಭಾಳ ಬೇಜಾರಾಗಕತ್ಬಿಟ್ಟೈತಿ ನನಗಂತೂ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತು ಮತ್ತೆ ಏನು ಮಾಡ್ತಿ ಮನ್ಯಾಗ ಇದ್ದಿದ್ದು ಬೇಜಾರಾಕೈತಿ ಅಂದ್ರೆ ಮನ್ಯಾಗ ಇರ್ಬೇಕಲ್ಲ ಹೊರಗೆಲ್ಲ ಹೋಗೋಕ್ಕೂ ಆಗಂಗಿಲ್ಲ ಈಗ ಯಾಕಂದ್ರೆ ಈಗ ಹೊರಗೆ ಹೋಗೋ ಸ್ಥಿತಿನೂ ಇಲ್ಲ ನಿನಗೆ ಗೊತ್ತು ಹೌದಿಲ್ಲ ಈಗ ಇನ್ನೂ ಎಷ್ಟು ದಿನ ಇಲ್ಲೇ ಇರ್ಬೇಕಂತ ಮಾಡಿ ಯಾಕಂದ್ರೆ ಅಲ್ಲಿ ಮನ್ಯಾಗ ಯಾರೂ ಇಲ್ಲ ನನಗೂ ನೀನೂ ಇಲ್ಲ ಮನ್ಯಾಗ ಒಂಥರ ಬೇಜಾರಾಕೈತಿ ಅದಕ್ಕೆ ನೀ ಇದ್ದೆ ಅಂದ್ರೆ ಒಂದೇನೋ ನನಗೂ ಮನೆಗೆ ಬರೋಕೆ ಒಂದು ಖುಷಿ ಅಲ್ಲ ಅವ್ವ ಅಪ್ಪ ಅದಾರ ಬಿಡ ಇಲ್ಲ ಅಂತಲ್ಲ ನೀನಿಲ್ಲಲ್ಲ ಅದಕ್ಕೆ ಕೇಳಿದೆ ಅಷ್ಟೆ ಅಲ್ಲ ಆಳಾರ ನೀವು ಇಲ್ಲೇ ಇದ್ಬಿಡ್ರಲ್ಲ ಪಾಪಕ್ಕಿನೂ ಹಗಲ ರಾತ್ರಿ ನಂಗೆಲ್ಲ ನಿಮ್ದ ಯೋಚನೆ ಮಾಡ್ತಿರ್ತಾಳೆ ನೀವು ಈಗ ಒಂದು 4 ತಿಂಗಳು ಇಲ್ಲೇ ಇರ್ಬೇಕಾಕತ್ತೇಕಿ ಈಗಂತೂ ಸದ್ಯ ಆಕಿನ ಕಳ್ಸಕ್ಕೆ ಆಗೋದಿಲ್ಲ ರೀ ಯಾಕಂದ್ರೆ ಈಗ ನಂಜು ನೋಡ್ರಿ ಭಾಳ ಕೆಟ್ಟ್ರಿ ಅದು ಎಷ್ಟು ಆರೈಕೆ ಆದರೂ ಕಡಿಮೆ ರೀ ಹಡ್ದಿದ್ಕಿಂತ ಬಲ ಇದು ಗೊತ್ತನ್ರಿ ಅದಕ್ಕೆ ಭಾಳ ಹುಷಾರಿರ್ಬೇಕ್ರಿ ಬಿಸಿ ಊಟ ಮಾಡ್ಬೇಕು ತಣ್ಣೀರ ಕೈ ಇಡಬಾರ್ದು ಒಂದ ಎರಡು ಪತ್ತೆ ಹಂಗೆ ಮಾಡಕ್ಕೆ ಹೋದ್ರೆ ಭಾಳಷ್ಟು ಅದಾವು ಈಗ ಸದ್ಯ ಮಾತ್ರ ಆಕಿನ ಎಲ್ಲಿ ಕರೆಯಕ್ಕೆ ಹೋಗ್ಬೇಡ್ರಿ ನೀವು ಅದಕ್ಕೆ ನಾ ಹೇಳೋದಾದ್ರೆ ನೀವಿಲ್ಲೇ ಇದ್ಬಿಡ್ರಿ ನಾನು ಅದು ಹೆಂಗೆ ಇರೋಕ್ಕಾಕತ್ರಿ ನಾನು ಇಲ್ಲಿ ಇರೋಕ್ಕಾಗಂಗಿಲ್ಲ ಇರ್ರಿ ಪ್ಲೀಸ್ ಇಲ್ಲರ ಯಾರದಾರ ನಾನು ನಮ್ಮಪ್ಪ ನಮ್ಮವ್ವ ಅಷ್ಟೇ ಅಲ್ಲನ ಇಲ್ಲೇನು ಬೇರೆ ಅಣ್ಣ ತಮ್ಮಗಳದಾರ ಅಕ್ಕಂಗ್ಯಾರ ಅದಾರ ಅನ್ನಂಗಿಲ್ಲ ಏನೂ ಇಲ್ಲ ನಾನೇ ಅಲ್ಲನ ಈ ಮನೆ ಒಳಗೆ ಇರೋದು ನೀವು ಇಲ್ಲೇ ಇರ್ರಿ ಒಂದು 4 ತಿಂಗಳು ನನ್ನ ಜೊತೆಗೆ ದಯವಿಟ್ಟು ಪ್ಲೀಸ್ ಹೋಗಕ್ಕೆ ಹೋಗ್ಬೇಡ್ರಿ ಹಗಲನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ನಿಮ್ಮದೇ ನೆನಪು ನನಗೆ ನಾನು ಇಲ್ಲಿ ಬಿಟ್ಟಲ್ಲಿ ಇರ್ತೀರ ನೀವು ಅಲ್ಲ 4 ತಿಂಗಳು ಹೆಂಗೆ ಇರೋಕ್ಕಾಕೈತಿ ಮನೆಗೆ ಹೋಗ್ಲಾರ್ದ ಬೇಕಾರೆ 1-2 ದಿನ ಇಲ್ಲೇ 1-2 ದಿನ ಹತ್ತಾಗ ಮತ್ತೊಂದು 2 ದಿನ ಇಲ್ಲೇ ಅಲ್ಲೇ ಜೊತೆಗೆ ಇರ್ತೇನಂತ ಅದಕ್ಕೇನಂತ ಗೊತ್ತಗೋರಿ ನಿಮ್ಗೆ ನನಗಿಂತ ಅಲ್ಲೇ ಎಲ್ಲ ಜೀವ ಎಳೆಯೋದು ನಾನೇನು ಮುಖ್ಯನಾ ನಿಮ್ಗೆ ನೋಡು ಹಿಂಗೆ ಮಾತಾಡ್ತಿ ನನಗೂ ಕೆಲವು ಜವಾಬ್ದಾರಿ ಅದಾವ ಅಲ್ಲೇ ಇರ್ಬೇಕು ನಾನು ಇಲ್ಲಿದ್ರೆ ಊರನ್ ಮಂದಿ ಏನಂತಾರ ನಮ್ಮಪ್ಪ ನಮ್ಮನ್ನ ಮನ್ಸಿಗೆ ಏನು ಅನಿಸ್ತತಿ ಅಷ್ಟು ತಿಳ್ಕೊಳ್ಳೋದು ಬೇಡನ ಅದು ಅಲ್ದ ಅತ್ತಿ ಮನ್ಯಾಗ ಹೋಗಿ ಗೆಳೆಯ ಸೆಟ್ಲ್ ಅದ ಅಂತೇಳಿ ಮೊದಲ ನನ್ನ ಗೆಳೆಯರು ಏನಾರು ಒಂದು ತಮಾಷೆ ಮಾಡ್ತಾರೆ ಬೇಡ ಅದು ಯಾಕೆ ತಮಾಷೆ ಮಾಡ್ತಾರ ಸುಮ್ಮನೆ ಇರ್ರಿ ಹೆಂಡತಿ ಮನೆಗೆ ಯಾವ ಗಂಡುಗಳು ಹೋಗೋದೇ ಇಲ್ಲನ ಯಾವ ತಮಾಷೆ ಮಾಡವ ಅಡ್ನಾಡಿಯೇ ಹೇಳುದು ಕೇಳ ಅಲ್ಲೇ ಮನ್ಯಾಗ ವಯಸ್ಸ ತಂದೆ ತಾಯಿ ಮುದುಕಿ ಐದಾರ ಹೋಗ್ಬೇಕಮ್ಮ ಮನೆಗೆ ಹಂಗ ಬಿಟ್ಟಿರಕ್ಕಾಗೋದಿಲ್ಲ ಏನ ನಿಂದ ಏನೈತಿ ಇಲ್ಲಿ ಮುಗಿಸ್ಕೊಂಡು ನೀನ ಹೋಗಲ್ಲಿ ಇವರೊಬ್ರು ಮಾತಿಗೆ ನಡಕ್ ಕಾಲಾಡ್ತಾರಪ್ಪ ಸುಮ್ಮನಿರಿ ಹಂಗಲ್ಲಪ್ಪ
ಏನಂದ್ರೆ ಆಕಿಗೆ ಇಷ್ಟು ಚಲೋ ಮನ್ಯಾಗ ಇದ್ದಕ್ಕೆಲ್ಲ ಅಲ್ಲಿ ಹೋಗಿ ಇರಾಕ ಹೊಂದಾಣಿಕೆ ಆಗವಲ್ತು. ಫೋನ್ ಹಚ್ತಿರ್ತಾಳ, ಅವ ಅದಿಲ್ಲ ಇಲ್ಲಿದಿಲ್ಲ, ಶವರ್ ಚಾಲು ಮಾಡತ್ಲೆ ನೀರು ಚಾಲು ಮಾಡತ್ಲೆ ಶವರ್ನೇ ನೀರು ಬರಲ್ಲ, ತುಂಬ ಹಾಕೋಬೇಕು. ಕ್ವಾಣಿನೂ ಮೊದಲು ಇದ್ದಿಲ್ಲಲ್ಲ, ಈಗ ಕಟ್ಸಿರಿ ಅದು ಜಳ ಸುರಿತೈತಲ್ಲ. ಅದಕ್ಕೆ ಇಲ್ಲೇ ನನಗೊಂಥರಾನ ಆಗಿಬಿಟ್ಟತ್ವೆ ಹಳ್ಳಿ ಮನ್ಯಾಗ ಇರಾಕ. ಒಂಥರ ಅಡುಗೆ ಮನ್ಯಾಗೂ ಯಾವುದು ಬೇಕಾಗಿದ್ದಿಲ್ಲ ಏನಿಲ್ಲ, ಒಂಥರ ಇಲ್ಲಿ ಇಷ್ಟಪಟ್ಟಿದ್ದನ್ನು ಗಬಕ್ನ ತಿಂದೇನಂದ್ರೆ ಆಗಲ್ಲ, ಎಷ್ಟೊತ್ತಿದ್ರು ಮಾಡ್ಕೊಳಕ್ಕೂ ಆಗಲ್ಲ. ಯಾಕೆ ಮಾಡ್ಕೊಳಕ್ಕೆ ಅಲ್ಲೇನು ಸಿಗೋದಿಲ್ಲ ಜಾಸ್ತಿ, ಎಲ್ಲ ಹುಬ್ಬಳ್ಳಿ ಪೇಟೆಗೆ ಬರಬೇಕು ಎಲ್ಲದಕ್ಕೂ. ಆಮೇಲೆ ನನಗೆ ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ಅಲ್ಲಿ ಒಂಥರ ನೆಟ್ವರ್ಕ್ ಒಂದು ಕರೆಕ್ಟಾಗಿ ಬರಂಗಿಲ್ಲ ಅಂತಲ್ರಿ ನೀವಿರೋ ಕಡೆ, ಅದೊಂದು ಹೇಳ್ತಿರ್ತಾಳೆ. ಆ ಡುಮ್ಕು ಟಿ ವಿ ಒಳಗೆ ಟಿ ವಿ ನೋಡಕ್ಕೆ ಗಾಂವ್ ಆಗೋದಿಲ್ಲ, ಒಟ್ಟು ಹೆಂಗಂದ್ರೆ ಮನಿನ ಸಫಿಷಿಯೆಂಟ್ ಇಲ್ಲ ಅಂತಾಳೆ. ಅತ್ತಿಯರ ನಾನೇನು ಈಕಿ ಕಣ್ಣು ಕಟ್ಟಿ ಮದುವೆ ಮಾಡ್ಕೊಂಡಿಲ್ರಿ, ಪ್ರೀತಿ ಮಾಡೇವಿ. ಆದ್ರೆ ಆಮೇಲೆ ಮನಿ ನೀವು ನೋಡಿರಿ ಈಕಿನೂ ನೋಡ್ಯಾಳ, ಅದಾದ್ಮೇಲೆ ಮದುವೆ ಮಾಡ್ಕೊಂಡಾಳ. ಈಗ ಅದು ಇಲ್ಲ ಇದು ಇಲ್ಲ ಹಂಗಾತು ಹಿಂಗಾತು ಅಂದ್ರೆ ಯಾರು ಏನು ಮಾಡೋಕ್ಕಾಕತ್ತೆ ನೀವೇ ಹೇಳ್ರಿ. ಈಗ ಇಲ್ಲದನ್ನ ನಾವು ಇನ್ಮೇಲೆ ದುಡಿದು ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ ರೊಕ್ಕ ಜೋಡಿಸಿ ಮನೆ ಒಳಗೆ ಹೆಂಗೆ ಬೇಕಲ್ಲ ನಮಗೆ ಮನೆ ಹಂಗಂಗೆ ತಯಾರು ಮಾಡ್ಕೊಂಡ್ರೆ ಆತಪ್ಪ. ಹೆಂಗಿದ್ರು ರೆಡ್ ಮನಿ ಬೇಡ, ಟೈಲ್ಸ್ ಬೇಕಾ ಆತು, ಸ್ವಲ್ಪ ನಿಧಾನವಾಗಿ ದುಡ್ದು ರೊಕ್ಕ ಜೋಡಿಸ್ಕೊಂಡು ಟೈಲ್ಸ್ ಹಾಕ್ಸುನು. ಮನೆ ಮಾತ್ರ ದೊಡ್ಡದೇ ಐತಿ, ಅದನ್ನ ನಾವು ಹೆಂಗೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಮ್ಯಾಗ ಐತೆ, ಹೌದಿಲ್ಲ? ಅದನ್ನ ಮನಿನ ಒಂಚೂರು ಡೆಮಾಲಿಷ್ ಮಾಡ್ಕೊಂಡು ಇನ್ನೊಂಚೂರು ಚಂದಾಗಿ ಪೂರ್ತಿ ಹೊಡೆದಾಕೋದು ಬೇಡ. ಸ್ವಲ್ಪ ನಮ್ಗೆ ಹೆಂಗೆ ಬೇಕಂಗೆ ಯಾಕಡೆ ಬೇಕು ಆ ಕಡೆ ಹೊಡಿದು, ಅದನ್ನು ಈ ಕಡೆ ಬೇಕಾರೆ ಈ ಕಡೆ ಕಟ್ಕೊಳ್ಳೋದು, ಕಲ್ಲು ಹಾಕ್ಸ್ಕೊಳ್ಳೋದು, ಬಚ್ಚಲ ಶವರ್ ಬೇಕಾ ಆಯ್ತು ಪೈಪ್ ಲೈನ್ ಕೊಡ್ಸೋಣಂತ, ಅದಕ್ಕೇನಂತ ಇನ್ನೊಂದು ಸ್ವಲ್ಪ ಐತೆ ಸಾಲ, ಅದೊಟ್ಟು ಹರಿತಂದ್ರೆ ಬೇರೆ ಕೆಲಸ ಏನೈತ್ರಿ ಅತ್ತೀರ? ಟಿ ವಿ ಬೇಕಾ, ಫ್ರಿಜ್ ಬೇಕಾ, ತಂದು ಇಟ್ಕೊಂಡ್ರಿ. ಯಾರು ಬೇಡ ಅಂದ್ರೆ ಒಬ್ರು ದುಡ್ದಿದ್ರೊಳಗೆ ಮನೆಗೆ ಎಲ್ಲ ನಡೆಸ್ಕೊಂಡ್ರೆ ಇನ್ನೊಬ್ರು ದುಡ್ದಿದ್ದನ್ನ ಸೇವಿಂಗ್ ಮಾಡ್ಕೊಂಡು ಮನೆಗೆ ಏನು ಬೇಕು ಎಲ್ಲ ಮಾಡ್ಕೋಬೋದಲ್ಲ. ಅದ ನೋಡ್ರಿ, ಈಗ ಏನಂದ್ರೆ ಅಲ್ಲಿ ಹೋಗಿ ಎಲ್ಲ ಮಾಡ್ಬೇಕು. ಇಲ್ಲ ನೋಡ್ರಿ, ಎಲ್ಲ ಇದ್ದಿದ್ದೆ ಐತಿ. ನಮಗೂ ವಯಸ್ಸಾಗ್ತಾ ಬಂತ, ನಮ್ಗರ ದಿಕ್ಕ್ಯಾರ್ರಿ, ನೀವು ನನ್ನ ಮಗಳಿಬ್ರ, ನೀವು ಮನೆಯಾಗಿರೋದೆಲ್ಲ ನಿಮ್ಮದೆ, ಅದಕ್ಕೆ ಇಲ್ಲೇ ಆರಾಮಾಗಿರ್ರಿ ಅಂದೆ. ಅತ್ತಿಯವ್ರ ಹಿಂಗೆ ಹೇಳ್ತೇನಂತ ತಪ್ಪು ತಿಳ್ಕೊಬೇಡ್ರಿ. ನೀವು ಏನು ಬೇಕಾದ ಹೇಳಿದ್ರು ನಮ್ಮಪ್ಪ ನಮ್ಮ ಅವ್ನು ಬಿಟ್ಟು ನನ್ನ ಮನೆ ಬಿಟ್ಟು ನಾ ಬರೋದಿಲ್ಲ ರೀ. ಬೇಜಾರು ಮಾಡ್ಕೊಬೇಡ್ರಿ, ನಾ ಬರ್ತೇನೆ, ನಿನ್ನ ಕೆಲ್ಸಕ್ಕೆ ಲೇಟ್ ಆತ, ಹೋಗ್ಬರ್ತೀನಿ. ಆತ ಮರ್ಯಾದೆ ಬಂತ ತಾಯಿ ಮಗಳಿಗೆ. ಆ ಹುಡುಗನ ಒಟ್ಟು ಅವ್ರ ಮನೆಯಿಂದ ಬೇರೆ ಮಾಡಕ್ಕೆ ನೋಡಕತ್ತಿರಲ್ಲ ನೀವು. ನಿಮಗೆ ಇಂಥ ದುರ್ಬುದ್ಧಿ ಬಿಡು ಮಗಳ, ನಿಮ್ಮವನ ಬುದ್ಧಿ ಕಲಿಬೇಡ. ನಾನು ಹಿಂಗೆ ಮಾಡೇ ನಮ್ಮ ಅವನಿಂದ ದೂರ ಮಾಡಿದ್ಲಕ್ಕಿ. ನಾನು ಹುಚ್ಚ ಅವಾಗ ಹೆಂಡ್ತೀವಿ ಅಮ್ಮವ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಈಗ ಅರ್ಥ ಆಕೈತೆ ನನಗೆ ಯಾವಾಗಾರ ಒಂದ್ಸಲ ನಾನು ಮಾಡಿದ ತಪ್ಪು ಅಂತೇಳಿ ನಮ್ಮ ಸತ್ ಮೇಲೆ ನಂಗೆ ಗೊತ್ತಾತು. ಆ ಕೆಲಸ ನೀ ಮಾಡಬೇಡ ಮಗಳ. ಇರುತ್ತನ ತಾಯಿ ಮಗನ ಯಾವತ್ತೂ ಅಗಲಿಸಬಾರ್ದು. ಏನು ತಾಯಿ ಚಲೋನೇ ಇಲ್ಲಪ್ಪ, ಆಕಿ ಕೆಟ್ಟದಾಳ, ಸೇರುವುದೇ ಇಲ್ಲ, ಕಿರಿಕಿರಿ ಮಾಡ್ತಾಳ ಅಂದ್ರೆ ಒಂದು ಮಾತು. ಪಾಪ ಅಂತ ಚಲೋ ಹೆಣ್ಮಗಳು ಏನು ಮಾಡಿದ್ರು ಏನು ಅನ್ನಂಗೆ ಹೋಗಿಲ್ಲ, ಸುಮ್ಮನೆ ಇರ್ತದ್ರ ಪಾಡಿಗದು. ನೀನ ಸೊಸಿ ನೀನ ಮಗಳು ಅಂತಾಳ, ಅಂತಕ್ಕಿಗೂ ನೀ ಹಿಂಗೆ ಮಾಡ್ತೀಯ ಅಂದ್ರೆ ಇಲ್ಲೋಡಿಲೆ ದೇವ್ರು ಯಾವತ್ತು ಒಳ್ಳೇದು ಮಾಡೋದಿಲ್ಲ ಅಂತ ತಿಳ್ಕೊ ಮಗಳ. ಚಂದ ಗಂಡನ ಮನೆ ಹೊಂದಾಣಿಕೆ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೋದಿ ಚಲೋ ಆತು. ಇಲ್ಲಾಂದ್ರೆ ನಿನ್ನ ಗಂಡನ ದೃಷ್ಟಿ ಒಳಗೆ ಭಾಳ ಕೀಳಕ್ಕಿ ನೀನು.